ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಬ್ಬಾ 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 ಅಬ್ಬಾ, ಏನು ಗುರು ಇದು ನಮ್ಮ ಗಿಲ್ಲಿದು ಹವಾ ಈ ಲೆವೆಲ್ಗೆ! ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಮ್ಮ ಕಲರ್ಸ್ ಕನ್ನಡ ಎಲ್ಲೋ ಹೋಗಿ ತಲುಪಿಸ್ಬಿಟ್ಟ ನಮ್ಮ ಗಿಲ್ಲಿ. ಎಷ್ಟೋ ಜನ ಕೆಲವೊಂದು ಕಮೆಂಟ್ ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ. ಗಿಲ್ಲಿ 85% 90% ಆಲ್ಮೋಸ್ಟ್ ಗಿಲ್ಲಿದು ಸರಿ 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 ಅಂತ ಇದ್ರೆ, ಒಂದೊಂದು 8-9% ಅತಿಥಿಗಳಿಗೆ ಅವಮಾನ ಮಾಡೋದು ಹಾಗೆ ಹೀಗೆ ಅಂತ. ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ. ಇವರು ಗೆಸ್ಟ್ಗಳ ಥರ ಬಂದ್ವಾ ತಿಂದ್ವಾ ಟ್ರೀಟ್ ತಗೊಂಡ್ವಾ ಹೋದ್ವಾ ಅಂತ ಇದ್ದಿದ್ರೆ ಸೂಪರ್ ಆಗಿರ್ತಾ ಇತ್ತು. ಅದು ಬಿಟ್ಬಿಟ್ಟು ಇವ್ರು ಯಾರೋ ಈಗ ಕಾಲೇಜಲ್ಲಿ ರ್ಯಾಗ್ ಮಾಡೋರು ಇರ್ತಾರೆ ನೋಡಿ, ಸ್ಟೂಡೆಂಟ್ಗಳು. ಈಗ ಎಷ್ಟೋ ವರ್ಷಗಳ ಹಿಂದೆ ಓದಿರ್ತಾರೆ, ಹೊಸದಾಗಿ ಅವರು ಎಷ್ಟೋ ವರ್ಷ ಬಿಟ್ಟು ಒಂದು ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ಜೂನಿಯರ್ಸನ್ನೆಲ್ಲ ಏನೋ ಒಂಥರ ನೋಡಿಕೊಂಡು ನಾವೇ ಹಿಂದೆ ಈ ಕಾಲೇಜನ್ನ ಆಳ್ದಂಥವ್ರು ಅನ್ನೋ ಥರ ಫೋರ್ಸ್ ಕೊಟ್ಕೋತಾರೆ ನೋಡಿ. ಆ ಥರ ಇವರು ಹೋಗ್ಬಿಟ್ಟು ಇವರು ಟಕ್ಕರ್ ಕೊಡೋಕ್ಕೋದ್ರೆ ನಮಗಿಲ್ಲಿ ಬಿಡ್ತಾನ ಸ್ವಾಮಿ, ಬಿಡಕುಂಟ ಸ್ವಾಮಿ. ಅದು ಗಿಲ್ಲಿ ಕೈಗೆ ಸಿಕ್ಕಾಕೊಂಡು ಅವರು ನಾರ್ಮಲ್ ಆಗಿ ಹೊರಗೆ ಬರೋಕ್ಕೆ ಸಾಧ್ಯನಾ ಸ್ವಾಮಿ? ಇವರು ಮಾಮೂಲಾಗಿ ಇದ್ದಿದ್ರೆ ಗಿಲ್ಲಿ ಕೂಡ ಮಾಮೂಲಾಗಿ ಇರ್ತಿದ್ದ. ಸ್ಟಾರ್ಟಿಂಗ್ಗೆ ಶುರು ಮಾಡಿಕೊಂಡ್ರು ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡೋಕ್ಕೆ. ಮನೇಲಿ ಅಷ್ಟೂ ಜನ ಎಲ್ಲ ಬಿಟ್ಟು ಗಿಲ್ಲಿನೇ ಹೋಗಿ ಬಂದು ಪಿನ್ನಲ್ಲಿ ಚುಚ್ಚುತ್ತಾ ಇದ್ದಾರೆ. ಇವರು ಡೈರೆಕ್ಟಾಗಿ ಚುಚ್ಚೋದನ್ನು ನಮ್ಮ ಸೂಪರ್ ಡೂಪರ್ ಗಿಲ್ಲಿ ಕಾಮಿಡಿ ಮೂಲಕ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಕೊಡ್ತಾ ಇದ್ದಾನೆ. ಮುಟ್ಟಿ ನೋಡ್ಕೋಬೇಕು ಫ್ರೆಂಡ್ಸ್, ಆ ಥರ ಕೊಡ್ತಾ ಇದ್ದಾನೆ. ಯಾರು ಸ್ವಾಮಿ ಸಹಿಸ್ತಾರೆ? ಇನ್ನೊಂದು ನೀವು ಗಮನಿಸಿದ್ದೀರಾ, ಯಾರು ಕೂಡ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ನಮ್ಮ ಕಲ್ಲರ್ಸ್ ಅವರು. ಹೋಗಿ ಬಂದು ನಮ್ಮ ಗಿಲ್ಲಿನೇ ತೋರಿಸ್ತಾ ಇರೋದು. ನಿನ್ನೆ ಎಪಿಸೋಡ್ ಫುಲ್ ನಮ್ಮಗಳ ಕಣ್ಣೆಲ್ಲ ಗಿಲ್ಲಿ ಮೇಲೆ ಇತ್ತು. ಕಲ್ಲರ್ಸ್ ಅವರ ಕ್ಯಾಮರಾ ಪೂರ್ತಿ ಗಿಲ್ಲಿ ಮೇಲೆ ಇತ್ತು. ಬಂದ ಗೆಸ್ಟ್ಗಳ ಟಾರ್ಗೆಟ್ ಫುಲ್ ಗಿಲ್ಲಿ ಮೇಲೆ ಅಂತ ಇದ್ರೆ, ಯಾವ ಥರ ಇದೆ ನಮ್ಮ ಗಿಲ್ಲಿ ಹವಾ? ಥಿಂಕ್ ಮಾಡಿ ಒಂದು ಲೆವೆಲಿಗೆ. ಪಾಪ ಸುಮ್ಮನೆ ಹೆಂಗೋ ಇದ್ರಿ ಹೊರಗಡೆ. ಕಳಿಸಲ್ಲ ಬಿಗ್ ಬಾಸಲ್ಲೇ ಆಲ್ಮೋಸ್ಟ್ ನೀವು ಮಾನ ಮರ್ಯಾದೆ ಕಳ್ಕೊಂಡೇ ಹೋಗಿರೋದು, ಆಯಿತಾ? ನೀವೇನು ಭಾರಿ ಗನಂದಾರಿ ಕೆಲಸ ಮಾಡಿ ಬಿಗ್ ಬಾಸಲ್ಲಿ ಹೋಗಿಲ್ಲ. ನಿಮ್ಮ ಅವತಾರಗಳನ್ನೆಲ್ಲ ನಾವು ನೋಡಿದ್ವಿ ಕಳಿಸಲ್ಲ. ಆ ಥರ ಎಲ್ಲ ಮರ್ಯಾದೆ ತೆಕ್ಕೊಂಡೇ ಹೋಗಿರೋದು ನೀವೆಲ್ಲರೂ. ಹೆಂಗೋ ಸುಮ್ಮನೆ ಇದ್ರಿ, ಹೋಗಿ ಪುನಃ ಬಂದು ತಗ್ಲಾಕೊಂಡ್ರಲ್ಲ ಸ್ವಾಮಿ. ಅದು ನಮ್ಮ ಗಿಲ್ಲಿ ಇರುವಾಗ ಸುಮ್ಮನೆ ಕಳಿಸೋ ಮಾತುಂಟಾ? ಬೇಕಿತ್ತ ನಿಮಗೆ? ಎಲ್ಲೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಓಡಾಡ್ಕೊಂಡಿದ್ರಿ, ಎಲ್ಲವೂ ಮುಚ್ಚಾಕೊಂಡು ನಾವು ಸಾಚಗಳು ಅನ್ನೋ ಥರ. ಪುನಃ ಹೋಗಿ ಮಾನ ಮರ್ಯಾದೆ ತೆಕ್ಕೋಬೇಕು ಅಂದ್ಕೊಂಡೇ ಬಿಗ್ ಬಾಸ್ ಮನೆಗೆ ಹೋದ್ರಾ? ಇಲ್ಲ ಹೋದ್ಮೇಲೆ ಸುಮ್ಮನೆ ಇರಬೇಕು ತಾನೆ? ಚೆನ್ನಾಗಿ ಸತ್ಕಾರ ಎಲ್ಲ ನಡೀತಾ ಇತ್ತಲ್ಲ. ಗಿಲ್ಲಿನ ಶೂ ಬಿಚ್ಚೋದು, ಗಿಲ್ಲಿನ ಅಪಹಾಸ್ಯ ಮಾಡೋದು, ಗಿಲ್ಲಿನ ಟಾರ್ಗೆಟ್ ಮಾಡೋದು. ಮನೆಯವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ 8 ವಾರದಿಂದ ಗಿಲ್ಲಿನ. ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಗಿಲ್ಲಿನ ಟಾರ್ಗೆಟ್ ಮಾಡೋಕ್ಕೆ ಮನೆಯವರು ಅಷ್ಟೂ ಜನ. ಇನ್ನು ನೀವು 5 ಜನ ಏನು ಕಿತ್ಕೊಳ್ಳೋಕ್ಕಾಗುತ್ತೆ ಸ್ವಾಮಿ ಗಿಲ್ಲಿ ಹತ್ರ? ಇಡೀ ಕಲ್ಲರ್ಸ್ ಕನ್ನಡ ಬಿಗ್ ಬಾಸ್ TRP ಲೆವೆಲ್ ಲೆವೆಲಿಗೆ ಹೋಗಿ ತಲುಪಿರೋದೇ ನಮ್ಮ ಗಿಲ್ಲಿಯಿಂದ, ಆಯಿತಾ? ಯಾವ ಲೆವೆಲ್ಲು? ಎಲ್ಲೋ ಇದ್ದ ಕಲ್ಲರ್ಸ್ ಕನ್ನಡನ ಎಲ್ಲೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿರೋದೇ ಬಿಗ್ ಬಾಸ್ ಸೀಸನ್ 12, ಆಯಿತಾ? ಅದಕ್ಕೆ ಮುಖ್ಯ ಸೂತ್ರಧಾರನೇ ಚಾನೆಲ್ ಅವರು. ಎಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಮಾಡಿದ್ದಾರೆ ಅದು ಆಮೇಲೆ. ಆದರೆ ನಮಗೆ ಎದ್ದು ಕಾಣ್ತಿರೋದೇ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸೇ ಇಲ್ಲ. ಬಿಗ್ ಬಾಸ್ ಸೀಸನ್ ನೋಡೋಕ್ಕೆ ಒಂದು 5% ಜನ ಕೂಡ ಇಷ್ಟಪಡಲ್ಲ. ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಬೆಂಬಿಡದ ಭೂತಗಳ ಥರ ಗಿಲ್ಲಿ ಬೆನ್ನಿಂದೆ ಬಿಟ್ಟರೆ ಬಿಡ್ತಾನ ಗುರು ನಮ್ಮ ಗಿಲ್ಲಿ? ಬೇಕಿತ್ತ ಮುಖಕ್ಕೆ ಮಂಗಳಾರತಿ? ಆಮೇಲೆ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಪ್ರೋಮೋ ಅಲ್ಲಿ ಏನಿದೆ ಅಂದರೆ,
ಕಾಮಿಡಿಯಾಗಿಯೇ ಅತಿಥಿಗಳಿಗೆ ಸತ್ಕಾರದ ಬಗ್ಗೆ ಎಲ್ಲ ಎಂಟರ್ಟೈನ್ ಮೂಲಕ ಹೇಳಬೇಕು, ಬೇಜಾರಾಗದ ರೀತಿಯಲ್ಲಿ. ಸುಮ್ಮನೆ ಇದ್ದ ಗಿಲ್ಲಿ ಆಯಿತಾ, ಸುಮ್ಮನೆ ಇದ್ದ ಗಿಲ್ಲಿನ, ಸುಮ್ಮನೆ ಮಲಗಿದ್ದ ನಾಯಿನ ಕೋಲಲ್ಲೊಡೆದು ಏಳ್ಸೋದು ಅಂತ ಹೇಳ್ತಾರೆ ನೋಡಿ, ಸುಮ್ಮನೆ ಇದ್ದಿದ್ದನ್ನು ಅದು ತಿರುಗಿ ಬೌ ಅಂತ ಕಚ್ಚದೆ ಬಿಡತ್ತಾ? ಹಾಗೆ ಕೊಟ್ಟ ನೋಡಿ, ಪ್ರೋಮೋ ಅಲ್ಲಿ ಕೊಟ್ಟಿದ್ದಾನೆ ನಮ್ಮ ಗಿಲ್ಲಿ. ಏನಂತಂದರೆ ಆಲ್ಮೋಸ್ಟ್ ಎಲ್ಲ ತುಂಬ ಪಬ್ಲಿಕ್ ಆಗಿದೆ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೂ ಕೂಡ ಪರ್ಸ್ನಲ್ಲಾಗಿ ಬೇರೆ ಬೇರೆ ಕೆಲಸಗಳಿರುತ್ತೆ ಗೈಸ್. ವಿಡಿಯೋ ಮಾಡೋದು ಸ್ವಲ್ಪ ಆಚೆ ಈಚೆ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಏನಂತ ಅಂತ ಹೇಳಿದ್ರೆ, ಅತಿಥಿಗಳು ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಗೆ, ನಮ್ಮ ಮನೆಗೆ 5 ಜನ ಬಂದರು. ತಿಂದರು. ಆ ತಿನ್ನೋದ್ರಲ್ಲೂ ದೌಲತ್ ಬೇರೆ. ಕಷ್ಟಪಟ್ಟು ತಂದಾಕೋ, ನಾವು ತಂದಾಕೋದು ನಾವು, ಬಿಟ್ಟು ತಿಂದಾಕಿ ದೌಲತ್ ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಅಷ್ಟರಲ್ಲಿ ಟ್ರಿಗರ್ ಆದ ನಮ್ಮ ರಜತ್ ಕಪಿಗಳಾಟಗಳಾಡ್ಕೊಂಡು ಬೇಕಾಬಿಟ್ಟಿ ಮಾತಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನುಭವಿಸಿ ಈ ಥರ ಆಟಗಳಾಡೆ ಏನೇನೋ ಆಗಿದ್ದು ನಿನ್ನ ಲೈಫಲ್ಲಿ ಆಯಿತಾ. ಸುಮ್ಮನೆ ಇರಬೇಕಿತ್ತು ತಾನೇ. ಗಿಲ್ಲಿ ವಿಷಯ ಗೊತ್ತು ಇಲ್ಲ, ಬೇರೆ ಥರನೇ ಅವನು ಕಾಮಿಡಿಯಾಗಿ ಹೇಳ್ತಾ ಇದ್ದಾನೆ ಅಂದರೆ ನೀನು ಕಾಮಿಡಿಯಾಗಿ ತಗೋಬೇಕಿತ್ತು. ಕಿತ್ಕೊಂಡು ಹೋಗಿದೀಯಾ ಇವತ್ತು, ಹರ್ಚ್ಕೊಂಡು ಕೂಕ್ಕೊಂಡು. ನಿನ್ನ ಮನೆಯಿಂದ ತರ್ತೀಯಾ ಹಾಗೆ ಹೀಗೆ ಅಂತ ಹೇಳಿ ನೀನು ಕಷ್ಟಪಟ್ಟು ತಂದಾಕಿರೋದಾ? ಎಸ್ ಗುರು, ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳೇ ನೀವಿವತ್ತು ತಿಂದಿದ್ದನ್ನು ಕಷ್ಟಪಟ್ಟಿರೋದು. ಅವರು ಮೈ ಮೂಳೆ ಮುರ್ಕೊಂಡು ಬಿದ್ದು ಎದ್ದು ಅವಮಾನ ಅಪಹಾಸ್ಯಗಳು ಅನುಭವಿಸಿ ಆಟಗಳಾಡಿದರೆ ಮಾತ್ರ ಮನೆಗೆ ಗ್ರಾಸರಿ ಬರುತ್ತೆ. ಇಲ್ಲ ಅಂದರೆ ಗ್ರಾಸರಿನ ಬಿಗ್ ಬಾಸ್ ಅವರು ಕೊಡಲ್ಲ. ಇವರು ಆಟಗಳ ಮೂಲಕ ತೋರಿಸ್ಬೇಕು, ಗೆಲ್ಲಬೇಕು, ಗೆದ್ದರೆ ಮಾತ್ರ ಗ್ರಾಸರಿ. ಅದರಿಂದನೇ ನಿಮಗೆಲ್ಲ ಅಡುಗೆ ಮಾಡಿ ಬಡಿಸಿರೋದು. ಕಷ್ಟಪಟ್ಟಿದ್ದೆ ಏನೀಗ ಅಷ್ಟು ಗೊತ್ತಿಲ್ವಾ? ಕಳಿಸಲ ಆಟ ಆಡಿಲ್ವಾ? ಅದು ಸರಿ ರಜತ್, ಕಳಿಸಲ ನೀನೇನು ಚೈತ್ರ ಕುಂದಾಪುರ ಏನು ಕಡಿಮೆ ಕಾಲೆಳೆದ, ನೀನು ಕಡಿಮೆ ಹಿಂಸೆ ಕೊಟ್ಟ, ಕಡಿಮೆ ಕ್ವಾಟ್ಲೆ ಕೊಟ್ಟ. ಮಿಸ್ಟರ್ ಮಂಜು ನೀನು ಕಿತ್ತು ಗುಡ್ಡೆ ಹಾಕಿದ್ದೇನೂ ಇಲ್ಲ. ನೀನಗೀಗ ನಿನ್ನೆಯಿಂದ ಏನೋ ಸೀರಿಯಸ್ ಆಗಿ ಎಲ್ಲನೂ ಕೂತ್ಕೊಂಡು ಹಾಗೆ ಹೀಗೆ ಪೋಸ್ ಕೊಡ್ತಿದ್ದಲ್ಲ, ಅದೇ ಹಿಂದಿನ ಎಪಿಸೋಡಲ್ಲಿ ಇದ್ದಿದ್ರೆ ನೀನು ಇವತ್ತು ವಿನ್ನಾಗಿ ಕಪ್ ತಗೊಳ್ತಾ ಇದ್ದೆ. ಯಾರ್ದೋ ಹಿಂದೆ ಬರ್ಕೋದು ಗೌತಮ ಅಂದ್ಕೊಂಡು ಗೂಬೆ ಆಗೋಗ್ಬಿಟ್ಟೆಪ್ಪ. ಮತ್ತೆ ಬಂದಿದೀಯಾ ಗಿಲ್ಲಿಗೆ. ಮತ್ತೇನು ಅಂದರೆ ಫ್ರೆಂಡ್ಸ್, ಇನ್ನು ಚೈತ್ರ ಬಾದಾಮಾಲು ಎಷ್ಟಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅಂತಲೇ ಹೋಗಿ ಬಂದು ಏನು ಬಾದಾಮಾಲಲ್ಲೇ ಹುಟ್ಟಿ ಬೆಳೆದು ಕೈ ತೊಳೆಯೋ ಥರ ಮಾತಾಡ್ತೀಯಲ್ಲಮ್ಮ. ಸೈಲೆಂಟಾಗಿ ಕೂತಿರೋದು ಮೋಕ್ಷಿತ ಒಬ್ಬಳೆ. ಅವಳಿಗೆ ಗೊತ್ತು, ಮಾತಾಡಿದ್ರೆ ಉಳಿಸಲ್ಲ ಗಿಲ್ಲಿ, ಮಾತಾಡಿದ್ರೆ ಹೋಯ್ತು ನನ್ನ ಮರ್ಯಾದೆ. ಬುದ್ಧಿವಂತೆ ಅವಳು. ತ್ರಿವಿಕ್ರಮ್ ಫೈನಲ್ ಅವ್ರಿಗೆ ಹೋದೆ ನೀನು ಆಯಿತಾ, ರನ್ನರ್ ಅಪ್ ಅವ್ರಿಗೆ ಹೋದೆ. ನೀನು ಯಾಕೆ ವಿನ್ ಆಗಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ನಿನ್ನ ಸ್ವಲ್ಪ ಒಂದು ಧಾರಾವಾಹಿ ಮಾಡ್ಕೊಂಡಿದೀಯ, ಈ ಥರಕ್ಕೆ ಪೋಸ್ ಕೊಡ್ತೀಯಲ್ಲ ಮಚ್ಚ. ನೀನು ಆಡ್ಕೊಳ್ಳೋದೇನು ಗಿಲ್ಲಿನ ಬಡವ್ರ ಮನೆ ಹುಡುಗ ತ್ರಿವಿಕ್ರಮ್. ನೀನು ಕಳಿಸಲ್ಲ, ನಿಮ್ಮಮ್ಮ ಒಂದು ಹೇಳಿದರು, ಎಷ್ಟೊಂದು ವೈರಲ್ ಆಗಿತ್ತು ಅಂತ ಗೊತ್ತಾ. ಅದನ್ನು ನಾವು ಮಾತಾಡಬಾರ್ದು ಇದರಲ್ಲಿ. ಆದರೆ ನೀನು ನಮ್ಮ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದೀಯಾ ಅನ್ನುವಾಗ ನಾವು ಮಾತಾಡ್ತೇವೆ. ಹನುಮಂತ್ಗೆ ಬಿಗ್ ಬಾಸ್ ಕಪ್ ಗೆಲ್ಲೋಕ್ಕೆ, ವಿನ್ ಆಗೋಕ್ಕೆ ಏನು ಯೋಗ್ಯತೆ ಇದೆ, ಏನು ಯೋಗ್ಯತೆ ನೋಡಿ ಜನ ಗೆಲ್ಲಿಸಿದ್ರು. ನಿನ್ನ ಮಗ ಗೆಲ್ಲದೇ ಇರೋದಕ್ಕೆ ಮೇಡಮ್, ನಿಮ್ಮ ಮಗ ಗೆಲ್ಲದೇ ಇರೋದಕ್ಕೆ ಏನು ಯೋಗ್ಯತೆ ಇಲ್ಲ ಅನ್ನೋದನ್ನು ಒಪ್ಕೊಳ್ಳಿ. ಇದನ್ನೆಲ್ಲ ನೋಡಿಬಿಟ್ಟು ಎಲ್ಲರೂ 5 ಜನ ಕೇಳಿದ್ದೀನಿ, ಬಂದಿದ್ದೀರಾ, ಬಿಗ್ ಬಾಸ್ ಅವ್ರು ಕರೆಸಿದ್ದಾರೆ, ಅಚ್ಚುಕಟ್ಟಾಗಿ ಇರಿ. ನೀವು ಪ್ರೀತಿಯಿಂದ ಮಾತಾಡಿಕೊಂಡು ಚೆನ್ನಾಗಿದ್ದು ಕಾಮಿಡಿಯಾಗಿ ಇದ್ದರೆ ಚೆನ್ನಾಗಿ ಗಿಲ್ಲಿ ನಡ್ಕೊಳ್ಳೋನು ಅನಿಸುತ್ತೆ. ನಮಗೆ ತೋರಿಸಿರೋ ಮಟ್ಟಿಗೆ ನಮಗೆ ಇಷ್ಟು ತೋರಿಸಿನೇ ನಮಗೆ ಹೀಗೆ ಅನ್ನಿಸ್ತಾ ಇದೆ, ಏನಪ್ಪ ಇವರು ಈ ಥರ ಉರಿಸ್ತಾ ಇದ್ದಾರೆ ಗಿಲ್ಲಿನ, ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ನಮ್ಮ ಕಲರ್ಸ್ ಅವರು ಗಿಲ್ಲಿನ ಕುಗ್ಗಿಸೋ ಅಂತ ಇದೋ ಏನೋ, ಹಾಗೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನು ಗೊತ್ತಾ,
ಎಲ್ಲ ಬಂದವರಲ್ಲ ಗೆಸ್ಟ್ಗಳು ಅವರಿವರು ಎಲ್ಲ ಅವ್ರದ್ದು ಎಪಿಸೋಡ್ ನಿನ್ನೆಯಿಂದ ನಡೀತಿದೆಯಲ್ಲ, ಮೆಸೇಜ್ಗಳ ಲೈನೇ ಫುಲ್ ಆಫ್ ಮಾಡಿಬಿಟ್ಟಿದ್ದಾರೆ. ಆ ಲೆವೆಲಿಗೆ ಗಿಲ್ಲಿದು ಹವಾ ಇದೆ, ಆ ಲೆವೆಲಿಗೆ ಗಿಲ್ಲಿಗೆ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆ ಮೆಸೇಜ್ಗಳದ ಬಾಣದ ಬಿರುಸಂಥ ಮಾತುಗಳನ್ನ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇವರಿಗೆ ಅಂತ ಹೇಳಿಬಿಟ್ಟು ಇವ್ರ ಮೇಲೆ ಇವರಿಗೆ ಜಿಗುಪ್ಸೆ ಬಂದರೆ ಕಷ್ಟ ಅನ್ನೋ ಕಾರಣಕ್ಕೆ ಮೆಸೇಜ್ ಲೈನೇ ಆಫ್ ಮಾಡಿಬಿಟ್ಟಿದ್ದಾರೆ. ವಾರೆ ವಾ ಕಲರ್ಸ್, ತುಂಬ ಬುದ್ಧಿವಂತರಿದ್ದೀರಾ ನೀವು, ಆಯಿತಾ. ಮತ್ತು ಇನ್ನೊಂದು ಗೈಸ್, ನಮ್ಮ ಮಂಜು ಅವರ ಬಾವಿ ಪತ್ನಿ ಆಗೋ ಅಂಥವರು ಗಿಲ್ಲಿಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಬಿಟ್ಟಿ ಊಟ ಹಾಕೋಕ್ಕೆ ನಿನಗೆ ಯೋಗ್ಯತೆ ಇದೆಯಾ ಮೇಡಮ್? ಮಿಸಸ್ ಮಂಜು ಅವರೇ, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ನೀವೇನು ನಾವು ನೋಡೇ ಇಲ್ಲ, ನೀವೇನು ಯಾವ ಥರ ಫೇಮಸ್ ಅಲ್ಲ ಏನಲ್ಲ. ಎಲ್ಲೋ ಒಂದು ಸಲ ಎಲ್ಲೋ ಮಂಜುದು ಎಂಗೇಜ್ಮೆಂಟ್ ಅಂತ ಫೋಟೋ, ಅದು ನಮಗೆ ಮೈಂಡಲ್ಲಿರೋ ಅಷ್ಟು ನೀವು ನೆನಪಲ್ಲಿಲ್ಲ. ಮೈಂಡಲ್ಲಿ ಯೋಚನೆ ಮಾಡಿದ ತಕ್ಷಣ ಫಟ್ ಅಂತ ಬರೋವಂಥ ಫೇಸ್ ಕೂಡ ನೀವು ಅಷ್ಟು ಫೇಮಸ್ ಆಗಿಲ್ಲ ಅಂತ ಗೊತ್ತು. ಗಿಲ್ಲಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ. ನಿಮ್ಮ ಬಾವಿ ಪತಿ ಆಗೋ ಅಂಥವ್ರ ಹಣೆ ಬರ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಬೇರೆದೇನು ನಾವು ಕೇಳಲ್ಲ. ಒಂದು ಸ್ವಲ್ಪ ಸೌಜನ್ಯದಿಂದ ನಡ್ಕೊಳ್ಳೋದನ್ನು ಇನ್ನು ಮುಂದೆ ಆದರೂ ನೀವು ಹೇಳ್ಕೊಡಿ ನಿಮ್ಮ ಹಸ್ಬೆಂಡ್ಗೆ. ಗಿಲ್ಲಿ ಯೋಗ್ಯತೆ ಬಗ್ಗೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಗಿಲ್ಲಿ ಯೋಗ್ಯತೆ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಬಿಟ್ಟು ಊಟ ಹಾಕೋ ಯೋಗ್ಯತೆ ಇದೆಯಾ ಅನ್ನೋ ಮಾತನ್ನು ನೀವು ವಾಪಸ್ ತಗೋಬೇಕಾಗತ್ತೆ ಮೇಡಮ್. ಯಾಕಂತಂದರೆ ಗಿಲ್ಲಿ ಒಬ್ಬ ರೈತನ ಮಗ, ಇಡೀ ದೇಶಕ್ಕೆ ಅನ್ನ ಹಾಕೋ ರೈತನ ಮಗ ಗಿಲ್ಲಿ, ಆಯಿತಾ. ಗಿಲ್ಲಿಗೆ ಒಂದೊಂದು ದಿನದ್ದು, ಗಿಲ್ಲಿಗೆ ಫಾಲೋವರ್ಸ್ ಇದ್ದಾರೆ ನೋಡಿ, ಒಂದೊಂದು ದಿನ ಅವನು ಫಾಲೋವರ್ಸ್ನ ಸಂಪಾದನೆ ಮಾಡ್ತಾ ಇದ್ದಾನಲ್ಲ, ಎಷ್ಟೋ ಲಕ್ಷಾಂತರ ಜನ. ಅದನ್ನು ನೋಡಿ ಗಿಲ್ಲಿ ಯೋಗ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಸಾಕು. ಗಿಲ್ಲಿನ ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾವ್ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ದಾನೆ, ಎಷ್ಟೆಷ್ಟು ಕಷ್ಟಪಟ್ಟಿದ್ದಾನೆ, ಹೇಗೆ ಅನ್ನೋದೆಲ್ಲ ಗೊತ್ತು. ನೀವು ಪಟ್ ಅಂತ ನಿಮ್ಮ ಹಸ್ಬೆಂಡ್ ಅದರೊಳಗೆ ಹೋದ ತಕ್ಷಣ ಹಸ್ಬೆಂಡ್ ಆಗೋ ಅವರು, ಆಯಿತಾ. ಗಿಲ್ಲಿ ಒಳಗಡೆ ಅವ್ರವ್ರ ಆಟ ಅವ್ರು ಏನಾದರೂ ಆಟ ಆಡ್ಕೊತಾರೆ. ನೀವು ಸ್ವಲ್ಪ ಸುಮ್ಮನಿದ್ರೆ ಜನಗಳು ಕೂಡ ನಿಮಗೆ ಸ್ವಲ್ಪ ಆದರೂ ಮರ್ಯಾದೆ ಕೊಡ್ತಾರೆ. ಇಲ್ಲ ಅಂದರೆ ಮಂಜು ಅವ್ರನ್ನ ಯಾವ ಥರ ಜನ ಇಟ್ಟಿದ್ದಾರೆ ಹಾಗೆ ಇಡ್ತಾರೆ. ಯೋಚನೆ ಮಾಡಿ ಮಾತಾಡಿ. ಯಾರ ಬಗ್ಗೆ ಮಾತಾಡೋದಾದರೆ ಏನೋ ಗಿಲ್ಲಿ ಹೇಳ್ದ ಅಂದ ತಕ್ಷಣ ನೀವು ರೊಚ್ಚಿಗೆದ್ದುಬಿಟ್ಟು ಯೋಗ್ಯತೆವರೆಗೂ ಬರಬೇಡಿ ಮೇಡಮ್ ಪ್ಲೀಸ್. ಇದು ನಿಮಗೆ ಒಂದು ಚೂರು ಮ್ಯಾಚ್ ಆಗಲ್ಲ. ಅಷ್ಟೆಲ್ಲ ಮಾತಾಡಬೇಕು, ಗಿಲ್ಲಿಗೆ ಉಗಿಬೇಕು ಅಂದರೆ ಕಲರ್ಸ್ ಅವರಿದ್ದಾರೆ. ಶನಿವಾರ ಸುದೀಪ್ ಸರ್ ಬರ್ತಾರೆ, ಅವರು ಕ್ಲಾಸ್ ತಗೊತಾರೆ. ನಿಮಗೆ ಯಾವ ಅಧಿಕಾರ ರೈಟ್ಸ್ ಇಲ್ಲ. ಏನೋ TRP ಬೇಕು, ಅದು ಬೇಕು, ಇದು ಬೇಕು ಅಂತ ಇವರು ಕರೆದ ತಕ್ಷಣ ಕಲರ್ಸ್ ಅವರು ಬಿಗ್ ಬಾಸ್ಗೆ ನಾವು ಹಳೆ ಹುಲಿಗಳು ಅಂತ ಎದೆಯುಬ್ಬಿಸ್ಕೊಂಡು ಓಡೋದವರು ನಿಮ್ಮ ಕಡೆಯವರು, ನಿಮಗೆ ಸಂಬಂಧಪಟ್ಟವರು. ಹೋದ ಮೇಲೆ ಅಲ್ಲಿ ಗೌರವನೂ ಸಿಗುತ್ತೆ, ಅಪಮಾನನೂ ಸಿಗುತ್ತೆ, ಎಲ್ಲನೂ ಸಿಕ್ಕರೇನೆ ಬಿಗ್ ಬಾಸ್ ಮನೆ. ಅಷ್ಟು ಗೊತ್ತಿಲ್ವಾ ಮೇಡಮ್ ನಿಮಗೆ? ಪ್ಲೀಸ್ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಗಿಲ್ಲಿ ಯೋಗ್ಯತೆ ಬಗ್ಗೆ ಮಾತಾಡೋ ಅಂಥ ಯಾವ ಹಕ್ಕು ಅಧಿಕಾರಗಳು ಇಲ್ಲ. ನಾವೆಲ್ಲ ಗಿಲ್ಲಿ ಫಾಲೋವರ್ಸ್ ಫ್ಯಾನ್ಸ್ ಇದ್ದೇವೆ. ಅಷ್ಟು ಈಸಿಯಾಗಿ ಗಿಲ್ಲಿನ ಯಾರೋ ಒಬ್ಬರು ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೂರಲ್ಲ ನಾವೆಲ್ಲ. ಓಕೆ, ಪ್ಲೀಸ್ ಮೈಂಡ್ ಇಟ್ ಮೇಡಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತಿನ ಉರ್ಸೋ ಕಾರ್ಯಕ್ರಮ ಗಿಲ್ಲಿದು. ಲವ್ ಯು ಗಿಲ್ಲಿ, ಲವ್ ಯು. ಈ ಸಲದ ಬಿಗ್ ಬಾಸ್ ಬೆಂಕಿ ಅಂತ ಹೇಳಿದ್ರೆ ನಮ್ಮ ಗಿಲ್ಲಿ. ಬೆಂಕಿ ಎಪಿಸೋಡ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಂತೂ ನಿಜವಾಗಿ ನಮಗೆ ಒಂಥರ ಅನ್ನಿಸ್ತು, ಏನಪ್ಪ ಇದು ಕಿತ್ತಾಟಗಳು ಇದೆಲ್ಲ. ಆದರೆ ಗಿಲ್ಲಿದು ಒಂದೊಂದು ಮಾತುಗಳಿದೆ ನೋಡಿ. ಇದಕ್ಕಾಗಿಯೇ ನಾವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ. ಏನೋ ಗಿಲ್ಲಿ ನೀನು ಇಷ್ಟು ಕ್ಲೆವರ್ ಆದರೆ ಹೆಂಗೋ ಗಿಲ್ಲಿ ನೀನು. ಚೈತ್ರ ಕುಂದಾಪುರ್ ಅವರೇ, ನೀವು ಕಳಿಸಲ ಎಪಿಸೋಡಲ್ಲಿ
ಅಂತ ಟರ್ನ್ ಆಗ್ತಾ ಇದ್ರಿ ನೋಡಿ, ಎಷ್ಟು ಕಾಮಿಡಿ ಆಗಿತ್ತು ಗೊತ್ತಾ ನೋಡೋಕ್ಕೆ. ಅಯ್ಯೋ ಸಾರಿ, ನಾನಾಗ ವೀಡಿಯೋ ಮಾಡ್ತಾ ಇರಲಿಲ್ಲ. ವೀಡಿಯೋ ಏನಾದರೂ ವೀಡಿಯೋ ಮಾಡ್ತಾ ಇದ್ದೆ, ಬಿಗ್ ಬಾಸ್ ಬಗ್ಗೆ ಎಂಟ್ರಿ ಆಗಿರಲಿಲ್ಲ ನಾನು. ಆಗ ನ್ಯೂಸ್ಗೆ ಮಾಡ್ತಾ ಇದ್ದೆ. ಎಷ್ಟೊಂದು ರೋಸ್ಟ್ ಮಾಡ್ತಿದ್ದೆ ಮೇಡಮ್ ನಿಮ್ಮನ್ನು ನಾವು. ಯಾಕಂದರೆ ಅಷ್ಟು ಸೂಪರ್ ಆಗಿರೋವಂಥ ಎಂಟರ್ಟೈನರ್ ನೀವು. ಆ ಥರ ಕೊಡ್ತಾಯಿದ್ರಿ. ಯಾಕೆ ಗೈಸ್ ಹೇಳ್ತಾ ಇದ್ದೀನಿ ಅಂದರೆ, ಚೈತ್ರ ಕುಂದಾಪುರ ಅವರೇ ಇವತ್ತು ಕೂತ್ಕೊಂಡು ಅಲ್ಲಿ ಇರೋ ಒಂದು ಶಿಲಾಬಾಲಿಕೆ ಪೋಸ್ಟರ್ನ ತೋರಿಸ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಕೇಳ್ತೀರಾ, ನಾನು ತಿಂಡಿ ತಿನ್ನಬೇಕು ಅಂದರೆ ಅಲ್ಲಿರೋ ಗೊಂಬೆದು ಹೆಸರು ಹೇಳಿ. ಅವಳ ನಾಟ್ಯ ಮಯೂರಿ ಶಕುಂತಲಾ ದೇವಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಇರ್ಬೋದು ಏನೋ, ಯಾಕಂದರೆ ನಮ್ಮ ಐತಿಹಾಸಿಕ ಚಿತ್ರಕಲೆ ಎಲ್ಲ ಅಲ್ಲಿ ಹಾಕಿದ್ದಾರೆ ಎನ್ನುವಾಗ ಅವರು ನೃತ್ಯ ಮಾಡ್ತಾ ಇರೋ ಭಂಗಿ ನೋಡಿ ನನಗೆ ಹಂಗೆ ಅನ್ನಿಸ್ತು. ತಪ್ಪಿದ್ರೆ ಕ್ಷಮೆ ಇರಲಿ. ಶಾಕುಂತಲ ನೃತ್ಯಕ್ಕೆ ಫೇಮಸ್ ಅಲ್ಲ ಅವರು ಅಂತ ಅಂದ್ಕೊತೀನಿ. ಆಗ ಯಾರಿಗೂ ಹೇಳೋಕ್ಕೆ ಬರಲ್ಲ. ತಪ್ಪಿದ್ರೆ ತಪ್ಪು ಅಂತ ಒಪ್ಕೊಳ್ಳಿ. ಅಮ್ಮ ನಿನಗೆ ಯಾಕಮ್ಮ ಅದೆಲ್ಲ, ಎಲ್ಲೋ ನಿನ್ನ ಕರ್ಕೊಂಡು ಹೋಗಿರ್ತಾರೆ, ಯಾವುದೋ ನೀನು ಪ್ರತಿಯೊಂದು ತಿಳ್ಕೊಂಡಿದೀಯಾ, ಆಯಿತು ತಿಳ್ಕೊಂಡಿರೋ ಪರವಾಗಿಲ್ಲ. ನೀನೇನೋ ಅತಿ ಬುದ್ಧಿವಂತೆ ಅಂತ ಪ್ರತಿಯೊಬ್ಬರು ನಿನ್ನಷ್ಟು ಬುದ್ಧಿವಂತೆ ಇರಬೇಕಾ ಅಂತ ಏನಾದರೂ ಇದೆಯಾ? ನಾನು ಊಟ ತಿನ್ನಲ್ಲ, ತಿನ್ನಬೇಡ ಇರೋ. ಮೊನ್ನೆ ನಮ್ಮ ಅಶ್ವಿನಿ ಅವರಿಗೆ ಗಿಲ್ಲಿ ಕೌಂಟರ್ ಕೊಟ್ಟ ನೋಡಿ, ಊಟ ಮಾಡಲ್ವಾ? ಬೇಡ. ರಕ್ಷಿತಾ ಹೇಳಿದ್ಲು, ಓಕೆ ಫಾಸ್ಟಿಂಗ್ ಮಾಡಿ ದೇಹಕ್ಕೆ ಒಳ್ಳೆಯದು, ನೀನು ಹಂಗೆ ಮಾಡಮ್ಮ. ಅದನ್ನು ಮ್ಯಾನೇಜರ್ಗೆ ಹೇಳಿಬಿಟ್ಟು ಎಲ್ಲರೂ ಹೇಳಬೇಕು ಅಂತ ಅದೆಲ್ಲ ರೂಲ್ಸ್ ಬೇಡ. ಮುಂಚೆನೇ ಹೇಳೋದು ಇದೇ ಗೈಸ್. ಇವ್ರು ಮಾಡ್ತಾ ಇರೋದೇನು ಅಂದರೆ, ನಾವು ಹಳೆ ಕಂಟೆಸ್ಟೆಂಟ್ಗಳು ನಾವಿದ್ದ ಮೇಲೆ ನಾವೇ ಹೈಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಏನೇನೋ ಇವ್ರದ್ದು ಇದನ್ನು ಹೇರ್ತಾ ಇದ್ದಾರೆ. ಅಲ್ಲಿ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋಂಗಿಲ್ಲ. ಆಗ ಅಶ್ವಿನಿ ಫೀಲ್ಡಿಗೆ ಬಂದರು. ನಮಗೆ ಹೇಳೋಕ್ಕೆ ಗೊತ್ತಿಲ್ಲ, ನೀವೇನೋ ಸಾರಿ ಕೇಳಿದ್ರಿ ಅಂತ ನಾವು ಅವ್ರ ಮುಂದೆ ತಲೆಬಾಗಬೇಕು ಅನ್ನೋದಿಲ್ಲ. ಅದೇ ಮರ್ಯಾದೆ ತೆಕ್ಕೊಳ್ಳೋಕ್ಕಂತಲೇ ಹೋಗಿರೋದು ಇವರೆಲ್ಲ. ಮರ್ಯಾದೆ ತೆಕ್ಕೊಳ್ಳೋಕ್ಕೇ ಹೋಗಿದ್ದೀರ, ಆಯಿತಾ? ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಏನೋ ಗೊತ್ತಿಲ್ಲ ಗಾಯ್ಸ್. ನನಗನ್ನಿಸ್ತಾ ಇದೆ ಎಲ್ಲರೂ ಸೇರಿ ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೇನೋ ಅಂತ ಹೇಳಿಬಿಟ್ಟು. ಇಲ್ಲ ಬಿಗ್ ಬಾಸ್ ಅವರೇ ಏನಾದರೂ ನಮ್ಮ ಗಿಲ್ಲಿನ ತೆಗ್ಸೋಕ್ಕೆ ಇವ್ರನ್ನ ಬಿಟ್ಬಿಟ್ಟು ಏನಾದರೂ ಇದು ಮಾಡ್ತಿದ್ದಾರೆ. ಏನಾದರೂ ಆಗಲಿ ಗಾಯ್ಸ್, ನಮ್ಮ ಇಡೀ ಕರ್ನಾಟಕ ಜನತೆ ಗಿಲ್ಲಿನಂತೂ ಬಿಡೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು, ನಮ್ಮ ಉಗ್ರ ಮಂಜು ಅವರು ಬೆಡ್ ಮೇಲೆ ಕೂತ್ಕೊಂಡು ಗಿಲ್ಲಿಗೆ ಹೇಳ್ತಾ ಇದ್ದಾರೆ, ಅಂಬರೀಷ್ ಅಣ್ಣ ಅವ್ರದ್ದು ಇದು ಮಾಡು ಅದು ಮಾಡು ಅಂತ. ಗಿಲ್ಲಿ ಒಂದು ಮಾತು ಹೇಳ್ತಾರೆ, ಮಾಡೋಣ ಲಾಸ್ಟಿಗೆ ಏನಾದರೂ ಆದರೆ ಮತ್ತೆ ಏನಾದರೂ ಟಾರ್ಗೆಟ್ ಮಾಡಬಾರ್ದು. ಮಾತು ನಿಮ್ಮ ಹತ್ರ ತಗೊಂಡೇ ಉರಿಸ್ತಾ ಇದ್ದಾನೆ ನಮ್ಮ ಗಿಲ್ಲಿ, ಆಯಿತಾ? ನೀವಾಗೆ ಅವನಿಗೆ ಇಲ್ಲ ನಮಗೆ ಎಂಟರ್ಟೈನ್ ಮಾಡು, ಅದು ಮಾಡು ಇದು ಮಾಡು. ಅಶ್ವಿನಿ ಮೇಡಮ್ನ ರೋಸ್ಟ್ ಮಾಡಿದಾಗೆ ನಮ್ಮ ಹತ್ರ ನಡೆಯುತ್ತಾ? ನೀವಾಗೆ ಮಂಜು ಅವರೇ ಗಿಲ್ಲಿನ ಸುಮ್ಮನೆ ಕೂತಿದ್ದವನ್ನ ಬೆಂಕಿ ಹಚ್ತಾ ಇದ್ದೀರಾ ಚಳಿ ಕಾಯಿಸ್ಕೊಳ್ಳೋಣ ಅಂತ. ಬಿಡ್ತಾನ ಗಿಲ್ಲಿ? ಬೆಂಕಿ ಹತ್ತಿದ ಮೇಲೆ ನಿಮಗೆ ತಡ್ಕೊಳ್ಳೋ ತಾಕತ್ತಿದೆಯಾ? ಮೀಟ್ರ್ ಇದೆಯಾ? ಆಗೋದೇ ಇಲ್ಲ. ಬಿಗ್ ಬಾಸ್ ಅವ್ರಿಗೆ ನಾನೊಂದು ಕೇಳ್ಕೊತೀನಿ, ಸರ್ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಅಂತ ಕಳಿಸೋದ್ರಿ, ಹೋಗಿ ಇವ್ರನ್ನ ಕಳಿಸಿದಿರಲ್ಲ ಸರ್, ಎಂತಿದ್ದು ಯಾಕೆ ಕಳಿಸಲ್ಲ? ವಿಜಯ್ ರಾಘವೇಂದ್ರ ಅವರಿದ್ದರು, ಆಮೇಲೆ ಸೃಜನ್ ಲೋಕೇಶ್ ಇದ್ದರು, ನಮ್ಮ ಪ್ರಥಮ್ ಇದ್ದರು, ಆಮೇಲೆ ದ್ರೋಣ್ ಪ್ರತಾಪ್ ಇದ್ದರು, ಹನುಮಂತು ಇದ್ದ, ಯಾರು ಬೇಡ ಅಂದರೆ ಗೆದ್ದವನು. ಅವ್ರನ್ನೆಲ್ಲ ಬಿಟ್ಟು ಇವರು ಆಲ್ರೆಡಿ ಜನ ಇವ್ರನ್ನ ಬೇಡ, ಇವ್ರು ನಮಗೆ ಬೇಡ, ಇವರ ಗೆಲ್ಸೋದು ಬೇಡ ಅಂತ ಡಿಸೈಡ್ ಮಾಡಿನೇ ಇವ್ರನ್ನ ಸೋಲ್ಸ್ಬಿಟ್ಟು ಮನೆಗೆ ಕಳಿಸಿರೋದು. ಇವ್ರನ್ನ ತಗೊಬಂದ್ಬಿಟ್ಟು ಇಲ್ಲ ಹಾಕ್ಬಿಟ್ಟು ನೀವು ಯಾರಿಗೆ ಎತ್ತು ಕಟ್ಟೋಕ್ಕೆ ಮಾಡ್ತಾ ಇದ್ದೀರೋ ಏನೋ ನಮಗಂತೂ ಗೊತ್ತಿಲ್ಲ. ಯಾಕೋ ಪಾಪ ಗಿಲ್ಲಿನ ನೋಡುವಾಗ ತುಂಬ ಬೇಜಾರಾಗುತ್ತೆ. ಈ ಲೆವೆಲಿಗೆ ಉರಿಸ್ತಾ ಇದ್ದಾರೆ, ರೋಸ್ಟ್ ಮಾಡ್ತಿದ್ದಾರೆ, ಆದರೂ ಕೈ ಕಟ್ಕೊಂಡು ಕೂತ್ಕೋ ಅಂತ ಹೇಳಿದ್ರೆ, ಟಾಸ್ಕಿಗಾಗಿ ಅಂತ ಹೇಳಿದ್ರೆ ಯಾರಿಗೂ ಕೈ ಕಟ್ಕೊಂಡು ಕೂತ್ಕೋತಾನೆ? ಗಿಲ್ಲಿಗೆ ಮೀಸೆ ಇಲ್ವಾ? ಗಿಲ್ಲಿಗೆ ಗಂಡಸಲ್ವಾ? ಗಿಲ್ಲಿ ಏನಾದರೂ ಏನೋ ಬೇರೆದಾದರೆ ಸುಮ್ಮನೆ ಕೂತ್ಕೋತಾನೆ. ಗಿಲ್ಲಿಗೆ ಗಂಡಸು ಗುರು, ಸುಮ್ಮನೆ ಕೂರೋ ಮಾತೇ ಇಲ್ಲ. ನೀನು ಉರ್ಸು ಮಚ್ಚ, ನೀನು ಕೊಡ್ತಾ ಇರೋ. ಅವ್ರು ನಿಯತ್ತಾಗಿರ್ತಾರ, ಗೆಸ್ಟ್ ಥರ ಇದ್ದರೆ ನೀನು ನಿಯತ್ತಾಗಿ ಡ್ಯೂಟಿ ಮಾಡು. ಅವ್ರು ನಿನ್ನ ಎಷ್ಟು ಟಾರ್ಗೆಟ್ ಮಾಡ್ತಾರೆ ನೀನು ಅಷ್ಟೇ ವಾಪಸ್ ಕೊಡು. ನಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಸದಾ ನಿಮ್ಮ ಮೇಲೆ ಇರುತ್ತೆ. ಬಿಗ್ ಬಾಸ್ ಬರೀ 2-3 ತಿಂಗಳ ಆಟ ಅಷ್ಟೇ. ನೀನು ಕರ್ನಾಟಕ ಜನರ ಹೃದಯದಲ್ಲಿ, ಮನಸ್ಸಲ್ಲಿ
ಶಾಶ್ವತವಾಗಿ ಇರ್ತೀಯ. ನಿನ್ನ ನಗು, ನಿನ್ನ ಚೇಷ್ಟೆಗಳು, ನಿನ್ನ ಕಾಮಿಡಿ, ನಿನ್ನ ಒಳ್ಳೆ ಗುಣ ಎಲ್ಲರನ್ನೂ ನೀನು ಆಲ್ರೆಡಿ ಗೆದ್ದುಬಿಟ್ಟಿದೀಯ. ಅಷ್ಟೇ, ನೀನು ಒರೆಸ್ತಾ ಇರೋ. ತಿಕ್ಕಾ ಬಾಯಿ ಮುಚ್ಕೊಂಡು ಬಿಗ್ ಬಾಸ್ ಮನೆ ಗೇಟ್ ಎಲ್ಲಿದೆ ಅಂತ ತಿಳ್ಕೊಬಿಟ್ಟು ಓಡಬೇಕು ಗೆಸ್ಟ್ಗಳು. ಇವಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡ. ಬಿಗ್ ಬಾಸ್ ಅಂದ್ರೇ ಗಿಲ್ಲಿ ಅಂದರೆ ಬಿಗ್ ಬಾಸ್ ಅನ್ನೋ ಲೆವೆಲ್ಗೆ ನೀನು ಕಲರ್ಸ್ ಕನ್ನಡನ ಈ ಸಲ ತಗೊಬಂದು ನಿಲ್ಲಿಸಿದೀಯ. ಹ್ಯಾಟ್ಸ್ ಅಪ್ ಟು ಯು ಮಚ್ಚ. ನಿನ್ನ ಆಟನ ನೀನು ಕುಗ್ಗಲೇಬೇಡ. ನೀನು ಕುಗ್ಗದಂಗಾಗಲಿ ಅಂತ ನಾವು ದೇವರಲ್ಲಿ ಪ್ರೇಯರ್ ಮಾಡ್ತೇವೆ. ಎನಿವೇ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಪ್ರೀತಿ, ಕಮೆಂಟ್, ಲೈಕ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಲೆಟ್ಸ್ ಗೋ. ಮತ್ತೊಂದು ವಿಡಿಯೋ ಮೂಲಕ ರಾತ್ರಿ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಪ್ರೊಮೋ ನೋಡಿ ಎಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಐ ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಜಸ್ಟಿಸ್ ಫಾರ್ ಸೌಜನ್ಯ.